ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದಲ್ಲಿ ಮತ್ತೊಮ್ಮೆ ನೋಟುಬಂದಿ ಆಗತ್ತಾ? ಈಗಿರುವ ನೋಟುಗಳು ಮತ್ತೆ ಬದಲಾಗತ್ವಾ? ಇಂಥದ್ದೊಂದು ಅನುಮಾನ ಮೂಡ್ತಾ ಇರೋದು ಈಗ ಸಂಸತ್ತಲ್ಲಿ ಆಗ್ತಾ ಇರೋ ಚರ್ಚೆ ಕಾರಣದಿಂದ. ಅದರಲ್ಲೂ RBI ಈಗಿನ ಕಾಟನ್ ಫೈಬರ್ ನೋಟುಗಳನ್ನು ಬಿಟ್ಟು ಪಾಲಿಮರ್ ನೋಟುಗಳನ್ನು ಪ್ರಿಂಟ್ ಮಾಡೋದಾಗಿ ಹೇಳಿದ ನಂತರ ಈ ಅನುಮಾನಗಳು ಗಾಢ ಆಗ್ತಾ ಇವೆ. ಹಾಗಾದ್ರೆ ಏನಿದು ಪ್ಲಾಸ್ಟಿಕ್ ನೋಟಿನ ಕಥೆ? ಈ ರೀತಿ ನೋಟುಗಳನ್ನು ಈ ಹಿಂದೆ ಯಾರಾದರೂ ಬಳಸಿದಾರಾ? ಭಾರತ ಈ ಪಾಲಿಮರ್ ನೋಟುಗಳ ಹಿಂದೆ ಬೀಳೋದಕ್ಕೆ ಕಾರಣ ಏನು? ಹೊಸ ನೋಟುಗಳು ಬಂದರೆ ಈ ಹಳೆ ನೋಟುಗಳ ಗತಿ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು 2016 ನವೆಂಬರ್ 8. ಅವತ್ತು ರಾತ್ರಿ 8 ಗಂಟೆಗೆ ಪ್ರಧಾನಿ ಮೋದಿ ಮಾಡಿದ ಭಾಷಣ ತುಂಬಾನೇ ಅದ್ಭುತವಾಗಿತ್ತು. ಇಡೀ ದೇಶ ಆ ಮಾತುಗಳನ್ನ ಕೇಳಿ ಬೆಚ್ಚಿ ಬೀಳ್ಬೇಕಾ, ಸಂತೋಷ ಪಡಬೇಕಾ ಗೊತ್ತಾಗದ ಕನ್ಫ್ಯೂಷನ್ಗೆ ಬಿತ್ತು. ಯಾಕೆಂದ್ರೆ ಅವತ್ತು ದೇಶದಲ್ಲಿ ನೋಟ್ ಬಂದಿಯನ್ನ ಪ್ರಧಾನಿ ಅನೌನ್ಸ್ ಮಾಡಿದ್ರು. ದೇಶದಲ್ಲಿ ಚಲಾವಣೆಯಲ್ಲಿದ್ದ 500 ಸಾವಿರ ರೂಪಾಯಿ ನೋಟುಗಳು ಇನ್ನು ಮುಂದೆ ಅಧಿಕೃತ ಅಲ್ಲ. ಅವುಗಳನ್ನ ಬ್ಯಾಂಕ್ಗೆ ವಾಪಸ್ ಕೊಟ್ಟು ನೀವು ಹೊಸ ನೋಟುಗಳನ್ನ ಪಡ್ಕೊಂಡು ಬಿಡಿ. ದೇಶದಲ್ಲಿ ಕಪ್ಪು ಹಣ ಹೆಚ್ಚಾಗಿದೆ, ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಬೇಕಾಗಿದೆ. ಹೀಗಾಗಿ ನನಗೊಂದು 50 ದಿನಗಳ ಕಾಲಾವಕಾಶ ಕೊಡಿ, ಇದೆಲ್ಲವನ್ನ ಕಿತ್ತೆಸ್ದು ನಾವು ಕಪ್ಪು ಹಣನೇ ಇಲ್ಲದಂತೆ ಮಾಡಿಬಿಡ್ತೀವಿ ಅಂತ ಮೋದಿ ಹೇಳಿದ್ರು. ಅದನ್ನ ನಾವೆಲ್ಲ ನಂಬಿದ್ವಿ. ಇನ್ನು ಕೆಲವರಂತೂ ಬಡವ ನೀನು ಮಡಗದಂಗಿರು, ಶ್ರೀಮಂತ ನಿನಗೆ ಮೋದಿ ಮಡಗತಾನಿರು ಅನ್ನೋ ಬರಹಗಳನ್ನ ತಮ್ಮ ಬೈಕ್ಗಳ ಮೇಲೆ, ಆಟೋಗಳ ಮೇಲೆ ಹಾಕೊಂಡು ಓಡಾಡಿದ್ರು. ಇನ್ನು ಮುಂದೆ ದೇಶದಲ್ಲಿ ಬಡವ ಶ್ರೀಮಂತ ಅನ್ನೋ ವ್ಯತ್ಯಾಸ ಇರೋದಿಲ್ಲ, ಕಪ್ಪು ಹಣ ಎಲ್ಲ ಸರ್ಕಾರದ ಪಾಲಾಗಿಬಿಡುತ್ತೆ ಅನ್ನೋ ಭ್ರಮೆ ಕೂಡ ಸಾಕಷ್ಟು ಜನಕ್ಕಿತ್ತು. ಆದ್ರೆ ಆಗಿದ್ದು ಬೇರೆ. ಹಳೆ ನೋಟುಗಳು ಹೋಗಿ ಹೊಸ ನೋಟುಗಳೇನೋ ಬಂದ್ವು. ಭಾರತಕ್ಕೆ ಕಳ್ಳ ನೋಟುಗಳನ್ನ ಪಂಪ್ ಮಾಡ್ತಾ ಇದ್ದ ಪಾಕಿಸ್ತಾನದ ಖನಾನಿ ಬ್ರದರ್ ಆತ್ಮಹತ್ಯೆ ಮಾಡ್ಕೊಂಡ. ಖೋಟಾ ನೋಟುಗಳು ಬರೋದು ಕಡಿಮೆ ಆಯ್ತು. ಹಾಗಂತ ಭಾರತದಲ್ಲಿ ಭ್ರಷ್ಟಾಚಾರ ಆಗಲಿ, ಕಪ್ಪು ಹಣ ಆಗಲಿ ಕಡಿಮೆ ಏನಾಗಲಿಲ್ಲ. ಹಣದ ಹಾಸಿಗೆಗಳು, ಬಾತ್ರೂಮ್ ಗೋಡೆಗಳಲ್ಲಿನ ಕಂತೆಗಳು ಇವೆಲ್ಲ ಹಾಗೆ ಉಳಿದ್ವು. ಆದ್ರೆ ಅಲ್ಲಿದ್ದ ನೋಟುಗಳ ಡೆನಾಮಿನೇಷನ್ ಮಾತ್ರ ಬದಲಾಗಿತ್ತು. ಹಳೆ ನೋಟುಗಳ ಜಾಗಕ್ಕೆ ಹೊಸ ನೋಟುಗಳು ಬಂದ್ವು ಅಷ್ಟೇ. ಸೊ ಈ ನೋಟು ಬಂದಿ ಅನ್ನೋದು ಫೇಲ್ ಆಯ್ತಾ, ಪಾಸ್ ಆಯ್ತಾ, ಇವತ್ತಿಗೂ ಖಚಿತವಾಗಿ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿನೇ RBI ಈಗ ಹೊಸ ನೀತಿಯನ್ನು ತರುತ್ತೆ, ಹೊಸ ನೋಟುಗಳನ್ನು ಪ್ರಿಂಟ್ ಮಾಡುತ್ತೆ ಅಂದ ಕೂಡಲೇ ಜನರಲ್ಲೊಂದು ಸಣ್ಣ ಅಳಕು ಕಾಣಿಸ್ಕೊಳ್ಳೋದಕ್ಕೆ ಶುರುವಾಗುತ್ತೆ. ಅದಕ್ಕೆ ಕಾರಣ 2016 ಎಫೆಕ್ಟು. ಅವತ್ತಲ್ಲಿ ಏನೆಲ್ಲ ಆಯಿತು ಅನ್ನೋದು ಸಾಕಷ್ಟು ಜನಕ್ಕೆ ಇನ್ನೂ ನೆನಪಿದೆ. ಸೊ ಅದನ್ನು ನಾನಿಲ್ಲಿ ಮತ್ತೆ ಹೇಳೋದಕ್ಕೆ ಹೋಗಲ್ಲ. ಈಗ RBI ನೋಟ್ ಪ್ರಿಂಟಲ್ಲಿ ಬದಲಾವಣೆಗಳನ್ನು ತರೋದಾಗಿ ಹೇಳಿದೆಯಲ್ಲ, ಅದರ ಬಗ್ಗೆ ಮಾತ್ರ ನಾವಿಲ್ಲಿ ಒಂದು ಸ್ವಲ್ಪ ನೋಡೋ ಪ್ರಯತ್ನ ಮಾಡೋಣ. ಗೆಳೆಯರೆ, ಒಂದು ಕಾಲ ಆಯಿತು, ಅವತ್ತಿಗೆ ಬಾರ್ಟರ್ ಸಿಸ್ಟಮ್. ಒಂದು ವಸ್ತುವನ್ನು ಕೊಟ್ಟು ಮತ್ತೊಂದು ವಸ್ತುವನ್ನು ತಗೊಳ್ಳೋದು. ಅಂದ್ರೆ ರಾಗಿಗೆ ಅಕ್ಕಿ, ಅಕ್ಕಿಗೆ ಬೇಳೆ, ಒಂದು ಮಡಿಕೆ ತಗೊಂಡ್ರೆ ಅದಕ್ಕೆ ಪ್ರತಿಯಾಗಿ ಅಕ್ಕಿನೋ ರಾಗಿನೋ ಕೊಡ್ತಾ ಇದ್ರು. ಬಟ್ಟೆ ಖರೀದಿ ಮಾಡ್ತಾ ಇದ್ರು, ಅದಕ್ಕೆ ಪ್ರತಿಯಾಗಿ ಅವನಿಗೇನು ಬೇಕು ಅದನ್ನ ಕೊಡ್ತಾ ಇದ್ರು. ಇದು ನಮ್ಮ ಪುರಾತನ ಭಾರತದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಲ್ಲೇ ಒಂದು ಕಾಲದಲ್ಲಿದ್ದ ವ್ಯಾಪಾರ ವಿನಿಮಯ ಪದ್ಧತಿ. ಆ ನಂತರ ಖರೀದಿ ಮಾಡುವ ವಸ್ತುವಿಗೆ ಮೌಲ್ಯವನ್ನ ಕಟ್ಟೋ ಪದ್ಧತಿ ಶುರುವಾಯಿತು. ಅಲ್ಲಿ ಕಾಸುಗಳು ಕಾಣಿಸ್ಕೊಂಡ್ವು. ಶಕಪೂರ್ವ 6ನೇ ಶತಮಾನದ ಹೊತ್ತಿಗೆ ಭಾರತದಲ್ಲಿ ಪಂಚಿಂಗ್ ಕಾಯಿನ್ಗಳು ಸಿದ್ಧ ಆದವು. ಅವುಗಳನ್ನು ಬೆಳ್ಳಿ ಹಾಗೂ ತಾಮ್ರದಿಂದ ಮಾಡಲಾಗ್ತಾ ಇತ್ತು. ಅವುಗಳನ್ನು ಬಳಸಿ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಾಯಿತು. ಶಕಪೂರ್ವ 4ನೇ ಶತಮಾನದಲ್ಲಿ ಅಂದರೆ ಮೌರ್ಯರ ಕಾಲದಲ್ಲಿ ಬೆಳ್ಳಿ ನಾಣ್ಯಗಳಿದ್ವು ಅನ್ನೋದನ್ನ ಚಾಣಕ್ಯರ ಅರ್ಥಶಾಸ್ತ್ರದಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನ ರೂಪಿಯಾ ರೂಪ ಅಂತ ಚಾಣಕ್ಯರು ಬರೀತಾರೆ. ಇನ್ನು ತೊಗ್ಲಕ್ನ ಕಾಲದಲ್ಲಿ ಅವನಂತೂ ಚರ್ಮದ ನಾಣ್ಯಗಳನ್ನೇ ಸೃಷ್ಟಿ ಮಾಡ್ದ. ಅದೊಂದು ಹಿಸ್ಟಾರಿಕಲ್ ಡಿಸಾಸ್ಟರ್ ಬಿಡಿ. ಆ ಬಳಿಕ ಮತ್ತೆ ಬೆಳ್ಳಿ ಕಾಸುಗಳು ಬಂದವು. 16ನೇ ಶತಮಾನದಲ್ಲಿ ಶೇರ್ ಶಾ ಸೂರಿ 178 ಗ್ರೈನ್ಸ್ನ ಬೆಳ್ಳಿಯ ರೂಪಿಯಾನ ಜಾರಿಗೆ ತಂದ. ಶಕಪೂರ್ವ 4ನೇ ಶತಮಾನದಲ್ಲಿದ್ದ ರೂಪಿಯಾ ಅನ್ನೋದೇ ಇವತ್ತು ರೂಪಾಯಿ ಆಗಿದೆ ಅಂತ ಹೇಳ್ತಾರೆ. ಆ ಬಳಿಕ ಕಂಚಿನ ನಾಣ್ಯಗಳು ಬಂದವು. ಆನಂತರ ನಿಕಲ್, ಜಿಂಕ್, ಕಾಪರ್ ಮುಂತಾದ ಲೋಹಗಳನ್ನು ಬಳಸಿ ನಾಣ್ಯಗಳನ್ನು ಮಾಡ್ತಾ ಹೋದ್ರು. ಹಾಗೆ 18ನೇ ಶತಮಾನದ ಹೊತ್ತಿಗೆ ಭಾರತದಲ್ಲಿ ಪೇಪರ್ ನೋಟುಗಳು ಕೂಡ ಕಾಣಿಸ್ಕೊಳ್ಳೋದಕ್ಕೆ ಶುರುವಾದವು. 1770ರಲ್ಲಿ ಬ್ಯಾಂಕ್ ಆಫ್ ಹಿಂದೂಸ್ತಾನ್ ಹಾಗೂ ಬೆಂಗಾಲ್ ಬ್ಯಾಂಕುಗಳು ಪೇಪರ್ ಕರೆನ್ಸಿಯನ್ನು ಜಾರಿಗೆ ತಂದು. ಇನ್ನು 1861 ಹೊತ್ತಿಗೆ ಯುರೋಪಲ್ಲಿ ಬೆಳ್ಳಿಯ ಕೊರತೆ ಎದುರಾಯಿತು. ಅದನ್ನು ಸರಿಪಡಿಸುವ ಉದ್ದೇಶದಿಂದ ಭಾರತದಲ್ಲಿ 1861ರಲ್ಲಿ ಪೇಪರ್ ಕರೆನ್ಸಿ ಆಕ್ಟ್ ಅನ್ನ ಜಾರಿಗೆ ತರಲಾಯಿತು. ಈ ಮೂಲಕ ಕರೆನ್ಸಿ ನೋಟುಗಳನ್ನು ಪ್ರಿಂಟ್ ಮಾಡೋದು ಕೇವಲ ಬ್ರಿಟಿಷ್ ಸರ್ಕಾರದ ಕೆಲಸ ಅನ್ನೋ ಹಾಗೆ ಅವರದನ್ನು ಮಾಡಿಟ್ಕೊಂಡ್ರು. 1935ರಲ್ಲಿ RBI ಸ್ಥಾಪನೆ ಆಯಿತು. ಅಲ್ಲಿಂದ RBI ಈ ಪೇಪರ್ ನೋಟುಗಳನ್ನು ಪ್ರಿಂಟ್ ಮಾಡ್ತಾ ಇದೆ. ಇನ್ನು ಈಗಂತೂ ಡಿಜಿಟಲ್ ಹಣ ಬಂದ ಮೇಲೆ ಸಾಕಷ್ಟು ಜನಕ್ಕೆ ನೋಟುಗಳನ್ನು ಕೈಯಲ್ಲಿ ಮುಟ್ಟಿ ಕೂಡ ಮರ್ತು ಹೋಗ್ತಾ ಇದೆ. ಎಲ್ಲ ಮೊಬೈಲ್ ಮೂಲಕ, ಇಂಟರ್ನೆಟ್ ಮೂಲಕ ಮಾಡೋದು ಅಭ್ಯಾಸ ಆಗ್ತಾ ಇದೆ. ಹಣವನ್ನ ನೋಟುಗಳ ರೂಪದಲ್ಲಿ ಜೇಬಲ್ಲೋ ಮನೆಯಲ್ಲೋ ಇಟ್ಕೋಬೇಕಾದ ಅಗತ್ಯ ಕೂಡ
ಈಗಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಇಷ್ಟಾದ್ರೂ ಕಪ್ಪು ಹಣದ ಸಂಗ್ರಹ ನಿಂತಿಲ್ಲ. ಇವತ್ತಿಗೂ ಹಣದ ಹಾಸಿಗೆ ಮೇಲೆ ಮಲಗುವ ಭ್ರಷ್ಟರು ಅದೆಷ್ಟೋ ಮಂದಿ ಇದ್ದಾರೆ. ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಸರ್ಕಾರಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ಅವರೆಲ್ಲ ವ್ಯವಸ್ಥೆಯ ಭಾಗ ಆಗಿದ್ದಾರೆ. ಆದರೆ ಸಮಸ್ಯೆಗೆ ಸಿಲುಕುತ್ತಾ ಇರೋದು ಮಾತ್ರ ಶ್ರೀಸಾಮಾನ್ಯರು. ಗೆಳೆಯರೆ, ನೀವು ಯೂಟ್ಯೂಬಲ್ಲಿ ವಿಡಿಯೋಗಳನ್ನು ನೋಡೋದಷ್ಟೇ ಅಲ್ಲ, ಇಲ್ಲಿ ನೀವು ಕೂಡ ಒಂದಷ್ಟು ವಿಡಿಯೋಗಳನ್ನು ಕ್ರಿಯೇಟ್ ಮಾಡಬಹುದು. ಆ ಮೂಲಕ ಒಂದಷ್ಟು ಹಣ ಕೂಡ ಗಳಿಸೋದಕ್ಕೆ ಅವಕಾಶ ಇರುತ್ತೆ. ಅಷ್ಟೇ ಅಲ್ಲ, ನೀವು ಯಾವುದೋ ವ್ಯಾಪಾರ ಮಾಡ್ತಾ ಇದ್ದೀರಿ, ನಿಮಗೇನೋ ಟ್ಯಾಲೆಂಟ್ ಇದೆ, ನಿಮಗೆ ಬೇರೆಯವರಿಗೆ ಗೊತ್ತಿದ್ದಕ್ಕಿಂತಲೂ ಸ್ವಲ್ಪ ಹೆಚ್ಚು ಏನೋ ಗೊತ್ತಿದೆ, ಒಂದಷ್ಟು ಸಮಯ ಇದೆ, ಅದನ್ನು ಕ್ರಿಯೇಟಿವ್ ಆಗಿ ಬಳಸ್ಕೊಳ್ಳೋ ಮನಸ್ಸಿದೆ ಅಂದರೆ ಖಂಡಿತ ನೀವೊಂದು ಯೂಟ್ಯೂಬ್ ಚಾನಲನ್ನು ಮಾಡಬಹುದು ಮತ್ತು ಅದರಿಂದ ನಿಮ್ಮ ಟ್ಯಾಲೆಂಟನ್ನು, ನಿಮಗೆ ಗೊತ್ತಿರೋ ವಿಷಯಗಳನ್ನು ಜನಕ್ಕೆ ತಲುಪಿಸೋದಷ್ಟೇ ಅಲ್ಲ, ನೀವೊಂದಷ್ಟು ಹಣವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನೀವೇನು ಹೆಚ್ಚು ತಲೆ ಕೆಡಿಸ್ಕೋಬೇಕಾದ ಅಗತ್ಯ ಇಲ್ಲ. ಯೂಟ್ಯೂಬನ್ನು ಹೇಗೆ ಮಾಡಬೇಕು, ಅದನ್ನ ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋ ತರಬೇತಿಯನ್ನ ನಾವು ಕೊಡ್ತೀವಿ. ಹಾಗೆ ಈಗಾಗಲೇ ನೀವು ಚಾನಲ್ ಅನ್ನ ಮಾಡಿದಿರಿ, ಅದನ್ನ ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋದು ನಿಮಗೆ ಗೊತ್ತಿಲ್ಲದೆ ಇದ್ರು ನಿಮಗೆ ಅದರ ತರಬೇತಿಯನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಆಗಸ್ಟ್ 14, 15 ಮತ್ತು 16ನೇ ತಾರೀಕು ಯೂಟ್ಯೂಬ್ ತರಬೇತಿ ಶಿಬಿರವನ್ನು ನಮ್ಮಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ಸ್ಕ್ರಿಪ್ಟಿಂಗ್, ಎಡಿಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಯೂಟ್ಯೂಬ್ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಿ ನೀವು ಹೇಗೆಲ್ಲ ಏನೆಲ್ಲ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನ ಈ 3 ದಿನಗಳ ತರಬೇತಿಯಲ್ಲಿ ನಿಮಗೆ ಹೇಳಿಕೊಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9972379459 9972379459 ನಂಬರ್ಗೆ ಕರೆ ಮಾಡಿ. ಇನ್ನು ಈ ಕರೆನ್ಸಿ ನೋಟುಗಳಿಗೆ ಸಂಬಂಧಪಟ್ಟ ಹಾಗೆ ಸೋಮವಾರ ಸದನದಲ್ಲಿ ಮಾತನಾಡಿದ್ದ ಹಣಕಾಸು ಇಲಾಖೆಯ ರಾಜ್ಯ ಸಚಿವ ಪಂಕಜ್ ಚೌಧರಿ, RBI ಈ ಬಾರಿ 1 ಬಿಲಿಯನ್ನಷ್ಟು 10 ರೂಪಾಯಿ ಹಾಗೂ ಮತ್ತೊಂದು ಬಿಲಿಯನ್ನಷ್ಟು 20 ರೂಪಾಯಿ ನೋಟುಗಳನ್ನು ಪ್ರಿಂಟ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಆದರೆ ಈ ಬಾರಿ ಪ್ರಿಂಟ್ ಆಗೋದು ಮಾಮೂಲಿ ಕಾಟನ್ ಫೈಬರ್ ಪೇಪರ್ ಮೇಲಲ್ಲ, ಬದಲಾಗಿ ಅದು ಪಾಲಿಮರ್ ಶೀಟ್ಗಳ ಮೇಲೆ ಮುದ್ರಣ ಆಗಲಿದೆ ಅಂತ ಕೇಂದ್ರದ ರಾಜ್ಯ ಖಾತೆ ಸಚಿವರು ಉತ್ತರಿಸಿದ್ದಾರೆ. ಈ 10-20 ನೋಟುಗಳ ಶಾರ್ಟೇಜ್ ಸಿಕ್ಕಾಪಟ್ಟೆ ಇದೆ. ಹೀಗಾಗಿ ಹೊಸ ನೋಟುಗಳನ್ನ ಮುದ್ರಿಸುವ ಹೇಳಿಕೆಯನ್ನ ಅವರು ಕೊಟ್ಟಿದ್ದಾರೆ. ಇದನ್ನು ಕೇಳಿದ ಜನಕ್ಕೆ ಭಯ ಕೂಡ ಶುರುವಾಗಿದೆ. ಸರ್ಕಾರ ಈಗ 10-20 ಅಂತ ಹೇಳುತ್ತೆ, ಆಮೇಲೆ ಎಲ್ಲ ನೋಟುಗಳನ್ನ ಬದಲಿಸಿ ಹೊಸ ನೋಟುಗಳನ್ನ ತರ್ತೀವಿ ಅಂತ ಏನಾದರೂ ಹೇಳ್ಬಿಟ್ರೆ ಗತಿ ಏನು ಅಂತ ಜನ ಆತಂಕಕ್ಕೂ ಈಡಾಗ್ತಾ ಇದ್ದಾರೆ. ಆದ್ರೆ ಇದಕ್ಕೂ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿರುವ ಸಚಿವ ಪಂಕಜ್ ಚೌಧರಿ, ನಾವೀಗ ಪ್ರಿಂಟ್ ಮಾಡೋದು ಕೇವಲ 10-20 ನೋಟುಗಳನ್ನು ಮಾತ್ರ, ಉಳಿದಂತೆ ಈಗಿರುವ ಎಲ್ಲ ನೋಟುಗಳು ಹಾಗೆ ಇರುತ್ತವೆ. 10 ರೂಪಾಯಿ ಹಾಗೂ 20 ರೂಪಾಯಿ ನೋಟುಗಳ ಚಲಾವಣೆ ಹೆಚ್ಚಿದೆ. ಹೀಗಾಗಿ ಇಲ್ಲಿ 10-20 ರೂಪಾಯಿ ಕಾಯಿನ್ಗಳ ಸರ್ಕ್ಯುಲೇಷನ್ ಶುರುವಾದರೂ ಕೂಡ ಅದು ಸಾಕಾಗ್ತಾ ಇಲ್ಲ. ಹೀಗಾಗಿ ಈ ಪ್ಲಾಸ್ಟಿಕ್ ನೋಟುಗಳನ್ನ ಜಾರಿಗೆ ತರಲಾಗುತ್ತೆ ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದು ಸದ್ಯಕ್ಕೆ ಜನ ನಿಟ್ಟುಸಿರು ಬಿಡೋ ಹಾಗೆ ಮಾಡ್ತಾ ಇದೆ. ಯಾಕೆಂದ್ರೆ ಈಗಲೂ ಕೂಡ ನೋಟು ಬದಲಾವಣೆ ಅಂದ್ಬಿಟ್ರೆ ಅದು ಎಷ್ಟು ಜನ ಬ್ಯಾಂಕ್ಗಳ ಮುಂದೆ ಸಾಲಗಟ್ಟಿ ನಿಲ್ಲಬೇಕಾಗುತ್ತೋ ಗೊತ್ತಿಲ್ಲ. ಸೊ ಈಗ ಭಾರತ ಸರ್ಕಾರ RBIಗೆ ಪಾಲಿಮರ್ ನೋಟುಗಳನ್ನ ಪ್ರಿಂಟ್ ಮಾಡೋದಕ್ಕೆ ಆದೇಶ ಕೊಟ್ಟಿರುವುದು ಸ್ಪಷ್ಟ. ಹೀಗಾಗಿ RBI ಕೂಡ ನಂಬಿಕಸ್ಥ ವೆಂಡರ್ಗಳಿಂದ ಟೆಂಡರ್ ಆಹ್ವಾನಿಸಿದೆ. ಇದೇ 18ರ ಒಳಗೆ ಬಿಡ್ ಅನ್ನ ಸಬ್ಮಿಟ್ ಮಾಡೋದಕ್ಕೆ ಹೇಳಿದೆ. ಈ ಬಗ್ಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟಿಫಿಕೇಶನ್ ಒಂದನ್ನ ಹೊರಡಿಸಿದ್ದು, ಅದರಲ್ಲಿ ಯಾರು ಬಿಡ್ ಅಲ್ಲಿ ಭಾಗವಹಿಸ್ತಾರೆ ಅವರು ಪಾಲಿಮರ್ ಸಬ್ಸ್ಟ್ರೇಟ್ ಶೀಟ್ಸ್ ಅನ್ನ RBI ಗೈಡ್ ಲೈನ್ ಗೆ ಅನುಗುಣವಾಗಿ ನಿರ್ಮಿಸಿ ಕೊಡಬೇಕಾಗುತ್ತೆ ಅಂತ ಹೇಳಿದೆ. ಇನ್ನು ಇಲ್ಲಿ ಭಾರತಕ್ಕೆ ಮಾರಕವಾಗುವಂತಹ ಶಕ್ತಿಗಳನ್ನ ದೂರ ಇಡಲಾಗ್ತಾ ಇದೆ. ಈ ಬಿಡ್ ನಿಂದ ಚೈನಾದ ಕಂಪನಿಗಳನ್ನ ಕೂಡ ದೂರ ಇಡ್ತಾ ಇದ್ದಾರೆ. ಹಾಗೆ ಭಾರತವನ್ನ ಹೊರತುಪಡಿಸಿ ಬೇರೆ ಯಾವುದೇ ದೇಶದಿಂದಲೂ ಈ ಪಾಲಿಮರ್ ಶೀಟುಗಳು ಬರಬಾರದು, ಅಂದ್ರೆ ಇವುಗಳನ್ನ ಇಂಪೋರ್ಟ್ ಕೂಡ ಮಾಡ್ಕೋಬಾರದು. ಪಾಲಿಮರ್ ಬ್ಯಾಂಕ್ ನೋಟುಗಳು ಸಂಪೂರ್ಣವಾಗಿ ಸ್ವದೇಶಿಯಾಗಿರಬೇಕು ಅಂತ RBIನ ನೋಟ್ ಮುದ್ರಣ ಕಂಪನಿ ಹೇಳಿದೆ. ಇನ್ನು ಬಿಡ್ದಾರರು 20,400 ರೀಮ್ಸ್ ಅಷ್ಟು ಶೀಟ್ ಅನ್ನ ಮೊದಲ ಹಂತದಲ್ಲಿ ಸಪ್ಲೈ ಮಾಡಬೇಕಾಗುತ್ತೆ. ಇದು RBIಗೆ ಬೇಕಿರುವ ಒಟ್ಟು 68,000 ರೀಮ್ ಅಲ್ಲಿ 33% ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರತಿ 34,000 ರೀಮ್ಗಳನ್ನ 10 ಹಾಗೂ 20 ರೂಪಾಯಿ ನೋಟುಗಳಿಗೆ ಮೀಸಲಿಡಲಾಗುತ್ತೆ ಅನ್ನೋ ಮಾಹಿತಿ RBI ನಿಂದ ಹೊರಬಿದ್ದಿದೆ. ಗೆಳೆಯರೆ, ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಪಾಲಿಮರ್ ನೋಟುಗಳನ್ನ ಪ್ರಾಯೋಗಿಕವಾಗಿ ಪ್ರಿಂಟ್ ಮಾಡಲಾಗ್ತಾ ಇದೆಯಂತೆ. ಹೀಗಾಗಿನೇ ಅತಿ ಹೆಚ್ಚು ಸರ್ಕ್ಯುಲೇಷನ್ ನಲ್ಲಿರುವ 10 ಹಾಗೂ 20 ರೂಪಾಯಿ ನೋಟುಗಳನ್ನ ಈಗ ಪ್ಲಾಸ್ಟಿಕ್ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಇನ್ನು ಪಾಲಿಮರ್ ನೋಟುಗಳು ಸಾಮಾನ್ಯ ನೋಟುಗಳಿಗಿಂತ ಹೆಚ್ಚು ಕಾಲ ಬಾಳಿಕೆ ಬರುತ್ತವೆ. ಇಲ್ಲಿ ವೇರ್ ಅಂಡ್ ಟೇರ್ ಅನ್ನೋದು ಹೆಚ್ಚಾಗಿರುವುದಿಲ್ಲ. ಇವು ಸಾಮಾನ್ಯ ನೋಟುಗಳಿಗಿಂತಲೂ 6 ಪಟ್ಟು ಹೆಚ್ಚು ಬಾಳಿಕೆ ಬರುತ್ತವೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇದನ್ನ ಪ್ರಯೋಗಾತ್ಮಕವಾಗಿ ಪ್ರಿಂಟ್ ಮಾಡಿ ಬಳಕೆಗೆ ತಂದು ಅದರ ಡ್ಯೂರಬಿಲಿಟಿಯನ್ನ ಗಮನಿಸಲಾಗುತ್ತೆ ಅಂತ
ಪಂಕಜ್ ಚೌಧರಿ ಹೇಳಿದ್ದಾರೆ. ಇನ್ನು ಸರ್ಕಾರ ಇಂಥ ನಿರ್ಧಾರವನ್ನ ಇದೇ ಮೊದಲ ಬಾರಿಗೇನು ತಗೊಳ್ತಾ ಇಲ್ಲ. 2012 ಡಿಸೆಂಬರ್ 13ನೇ ತಾರೀಖೆ ಈ ಬಗ್ಗೆ ಮೊದಲ ಪ್ರಪೋಸಲ್ ಅನ್ನ ಕೊಡಲಾಯಿತು. RBI ಈಗಿರುವ ಕಾಟನ್ ಫೈಬರ್ ನೋಟುಗಳಿಗೆ ಪರ್ಯಾಯವಾಗಿ ಯಾವೆಲ್ಲ ರೀತಿಯ ಮೆಟೀರಿಯಲ್ಗಳನ್ನ ಬಳಸಿ ದೀರ್ಘಕಾಲ ಬಾಳಿಕೆ ಬರುವಂತಹ ನೋಟುಗಳನ್ನ ಪ್ರಿಂಟ್ ಮಾಡಬಹುದು ಅನ್ನೋ ಬಗ್ಗೆ ಒಂದಷ್ಟು ಯೋಚನೆ ಮಾಡಿ ಸರ್ಕಾರಕ್ಕೆ ತಿಳಿಸಿತ್ತು. ಆಗ ಈ ಪಾಲಿಮರ್ ನೋಟುಗಳು ಕೂಡ ಆ ಪಟ್ಟಿಯಲ್ಲಿ ಸ್ಥಾನವನ್ನ ಪಡ್ಕೊಂಡಿತ್ತು ಅಂತ PTI ವರದಿ ಹೇಳ್ತಾ ಇದೆ. ಇನ್ನು ಈ ನೋಟುಗಳನ್ನ ಈ ಹಿಂದೆ ಯಾವುದಾದ್ರೂ ದೇಶ ಬಳಸಿತ್ತಾ? ಗೆಳೆಯರೆ, ಪಾಲಿಮರ್ ನೋಟನ್ನ ಮೊದಲು ಬಳಸಿದ್ದು ಆಸ್ಟ್ರೇಲಿಯಾ. ಅವರು 1988ರಲ್ಲಿ ಪ್ಲಾಸ್ಟಿಕ್ ನೋಟುಗಳನ್ನು ಪ್ರಿಂಟ್ ಮಾಡ್ತಾರೆ. ಆದರೆ 3 ದಶಕಗಳ ನಂತರ, ಅಂದರೆ 30 ವರ್ಷಗಳ ನಂತರ ಈ ಪ್ಲಾಸ್ಟಿಕ್ ನೋಟನ್ನು ಆಸ್ಟ್ರೇಲಿಯಾ ನಿಲ್ಲಿಸುತ್ತೆ. ಆದರೆ ಅವುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಸರಿಸುಮಾರು 60ಕ್ಕೂ ಹೆಚ್ಚು ದೇಶಗಳು ಇವತ್ತಿಗೂ ಬಳಸ್ತಾ ಇವೆ. ಆಸ್ಟ್ರೇಲಿಯಾ ಜೊತೆ ಯುನೈಟೆಡ್ ಕಿಂಗ್ಡಮ್ ಹಾಗೂ ನ್ಯೂಜಿಲ್ಯಾಂಡ್ಗಳು ಕೂಡ ಈ ಪ್ಲಾಸ್ಟಿಕ್ ನೋಟುಗಳ ಬಳಕೆಯನ್ನು ಜಾರಿಗೆ ತಂದುವಂತೆ. ಹಾಗೆ ಏಷ್ಯಾದ ದೇಶಗಳಾದ ಥೈಲ್ಯಾಂಡ್, ವಿಯೆಟ್ನಾಂ, ಸಿಂಗಪೂರ್, ಮಲೇಷ್ಯಾಗಳಲ್ಲಿ ಕೂಡ ಈ ಪಾಲಿಮರ್ ನೋಟುಗಳು ಸ್ಥಾನವನ್ನು ಪಡ್ಕೊಂಡಿದ್ವು. ಈಗ ಅದೇ ಪಾಲಿಮರ್ ನೋಟುಗಳ ಪ್ರಯೋಗವನ್ನು ಭಾರತ ಕೂಡ ಮಾಡೋದಕ್ಕೆ ಹೋಗ್ತಾ ಇದೆ. ಹಾಗೆ ನೋಡಿದರೆ ಇಲ್ಲಿ ಪಾಲಿಮರ್ ನೋಟುಗಳಿಂದ ಭಾರತಕ್ಕೆ ಹೆಚ್ಚಿನ ಪ್ರಮಾಣದ ಪ್ರಿಂಟಿಂಗ್ ಕಾಸ್ಟ್ ಉಳಿಯುತ್ತೆ. ಯಾಕೆಂದ್ರೆ ಪೇಪರ್ ನೋಟುಗಳು ಬೇಗ ಹಾಳಾಗೋದ್ರಿಂದ ಹಾಳಾದ ನೋಟುಗಳಿಗೆ ಪರ್ಯಾಯ ನೋಟುಗಳನ್ನು ಪದೇ ಪದೇ ಪ್ರಿಂಟ್ ಮಾಡಬೇಕಾಗಿ ಬರ್ತಾ ಇತ್ತು. ಈಗ ಪಾಲಿಮರ್ ನೋಟುಗಳು ಹೆಚ್ಚು ದಿನ ಬಾಳಿಕೆ ಬರೋದ್ರಿಂದ ಪದೇ ಪದೇ ಇವುಗಳನ್ನು ಪ್ರಿಂಟ್ ಮಾಡಬೇಕಾದ ಅನಿವಾರ್ಯತೆ ಇರೋದಿಲ್ಲ. ಹೀಗಾಗಿ ಪ್ರಿಂಟಿಂಗ್ ಕಾಸ್ಟ್ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಹಾಗೆ ಇಲ್ಲೊಂದಷ್ಟು ಅನಾನುಕೂಲಗಳು ಇವೆ. ಅದರಲ್ಲೂ ಪರಿಸರದ ವಿಷಯದಲ್ಲಿ ನೋಟುಗಳು ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸ ಆಗ್ತಾ ಇವೆ. ಸರ್ಕಾರ ಪ್ಲಾಸ್ಟಿಕ್ ಅನ್ನ ಬಳಸಬೇಡಿ ಅಂತ ಹೇಳ್ತಾ ಈಗ ಪ್ಲಾಸ್ಟಿಕ್ ನೋಟುಗಳನ್ನ ಪ್ರಿಂಟ್ ಮಾಡೋದು ಎಷ್ಟು ಸರಿ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕೇಳಲಾಗ್ತಾ ಇದೆ. ಹಾಗೆ ದೊಡ್ಡ ದೊಡ್ಡ ಡೆನಾಮಿನೇಷನ್ ನೋಟುಗಳನ್ನ ಕೂಡ ಪ್ಲಾಸ್ಟಿಕ್ ಅಲ್ಲೇ ಪ್ರಿಂಟ್ ಮಾಡಿದ್ರೆ ಅದನ್ನ ಸೇಫ್ ಆಗಿ ಸ್ಟೋರ್ ಮಾಡೋದು ಈಸಿ ಆಗುತ್ತೆ. ಭ್ರಷ್ಟರಿಗೆ, ಕಳ್ಳಕಾಕರಿಗೆ ಇದು ಹೆಚ್ಚು ಅನುಕೂಲವನ್ನ ಮಾಡಿಕೊಡುತ್ತೆ. ನೋಟುಗಳು ಮತ್ತೆ ಶ್ರೀಮಂತರು ಹಾಗೂ ಭ್ರಷ್ಟರ ಮನೆಯ ಗೋದಾಮುಗಳನ್ನ ಸೇರೋದಕ್ಕೆ ಶುರು ಮಾಡುತ್ತವೆ. ಕರೆನ್ಸಿ ಕ್ರಂಚ್ ಉಂಟಾಗುವ ಸಾಧ್ಯತೆಗಳನ್ನು ಕೂಡ ಅದು ಸೃಷ್ಟಿ ಮಾಡುತ್ತೆ. ಇಂಥ ಸಾಕಷ್ಟು ಪ್ರಶ್ನೆಗಳು, ಅನುಮಾನಗಳು ಇಲ್ಲಿವೆ. ಅವುಗಳಿಗೆ RBI ಬಳಿ ಉತ್ತರ ಇರಲೂಬಹುದು, ಇಲ್ಲದೇನೂ ಇರಬಹುದು. ಒಟ್ಟಲ್ಲಿ ಭಾರತದ ಕರೆನ್ಸಿ ನಿಧಾನವಾಗಿ ಪ್ಲಾಸ್ಟಿಕ್ ಆಗ್ತಾ ಹೋಗ್ತಾ ಇದೆ. ಇದು ಮುಂದಿನ ದಿನಗಳಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಕಾದು ನೋಡಬೇಕು. ಇದು ಗೆಳೆಯರೆ RBI ಪಾಲಿಮರ್ ನೋಟುಗಳನ್ನು ಪ್ರಿಂಟ್ ಮಾಡ್ತಾ ಇರೋದರ ಬಗ್ಗೆ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.